ನಾಗರಾಜ್ ಯಾದವ್, ಸೌಜನ್ಯ ಹೋರಾಟ ಆದಂಗೆ ಆಗ್ಬಿಡುತ್ತೆ. ಈಗ ಕಾನೂನಿನ ಪರಿಧಿಯೊಳಗೆ ಇದನ್ನು ತೆಗೆದುಕೊಂಡು ಹೋಗೋದಿಲ್ಲ. ವೇದಿಕೆ ಭಾಷಣಗಳು, ಪತ್ರಿಕಾ, ನಾವು ಹೋಗೋದಿಲ್ಲ ಅಂತ ಹೇಳೋದಿಲ್ಲ, ಸಮಾವೇಶ ಹೋಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಇವೆಲ್ಲವೂ ಕೂಡ ಇಟ್ಸ್ ಸಬ್ಜೆಕ್ಟ್ ಟು ದ ಲಾ ಇಟ್ ಸೆಲ್ಫ್. ನೋಬಡಿ ಕ್ಯಾನ್ ಬಿ ಬಿಯಾಂಡ್ ಲಾ. ಈವನ್ ಈಗ ಎಲೆಕ್ಷನ್ ಕಮಿಷನ್ ಆಲ್ಸೋ ಇಸ್ ಫಾರ್ಮ್ಡ್ ಅಂಡರ್ ದ ಲಾ ಇಟ್ ಸೆಲ್ಫ್. ಅವ್ರ ಕಾನ್ಸ್ಟಿಟ್ಯೂಷನ್ ಪವರ್ ಕೊಟ್ಟಿರೋದು ಕೂಡ ಕಾನೂನುಬದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದೇ. ಅವ್ರು ಕಾನೂನುಬದ್ಧವಾಗಿ ನಡ್ಕೋಬೇಕಾಗ್ತದೆ. ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಮಾನ ಮಾಡಿ ಮೊನ್ನೆ ಬಿಹಾರ್ ವಿಚಾರದಲ್ಲಿ ಏನು ಹೇಳಿದ್ರು, 65 ಲಕ್ಷ ಮತದಾರ ವಿಚಾರದಲ್ಲಿ ಏನಂದರು, ದೇರ್ ಈಸ್ ಪ್ರೈಮ್ ಆಫ್ ಸಮಥಿಂಗ್ ಸುಪ್ರೀಂ ಕೋರ್ಟ್ ಅದನ್ನು ಅದ್ರ ಗಮನಿಸಿದಾಗ ನೀವು ಅಲ್ಲಿ ಅವ್ರು ಕೊಡ್ತಕ್ಕಂಥ ಅಡ್ರೆಸ್ ಪ್ರೂಫ್ಗಳನ್ನು, ದಾಖಲೆಗಳನ್ನು ತಗೊಂಡು ಯಾರನ್ನೂ ಕೂಡ ಅನ್ಯಾಯ ಆಗಬಾರ್ದು, ಟ್ರಾನ್ಸ್ಪರೆನ್ಸಿ ಇರಬೇಕು, ಎಲ್ಲರಿಗೂ ಕೂಡ ವೋಟಿಂಗ್ ಅಧಿಕಾರ ಇರಬೇಕು ಅಂತೇಳಿ ಸೂಚನೆ ಕೊಡ್ತಾರೆ. ಯಾಕೆ ಕೊಟ್ಟರೆ ಹೇಳಿ? ಸುಪ್ರೀಂ ಕೋರ್ಟ್ ಟೋಲ್ಡ್ ಇಟ್ಸ್ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾವ್ಯಾಕೆ ಇಂಟರ್ಫಿಯರ್ ಅಂತ ಹೇಳ್ಬೋದಾಗಿತ್ತಲ್ಲ. ದೇರ್ ಈಸ್ ಸಮಥಿಂಗ್ ರಾಂಗ್. ಇವಾಗ ಹೇಳ್ತೀನಿ ಕೇಳಿ. ಎಲೆಕ್ಷನ್ ಕಮಿಷನ್ ಇವ್ರು ಹೇಳಿದ್ರು, ಒಂದು ಮನೆ, ಒಂದು ಕುಟುಂಬ, ಒಂದು ರಾಜಕೀಯ ಪಕ್ಷ ಥರ ಅಲ್ಲ ಅದು ಇಟ್ ಇಸ್ ಬಿನ್ ಡಿಸೈನ್ಡ್ ವಿತ್ ಕಾನ್ಸ್ಟಿಟ್ಯೂಷನಲ್ ಪವರ್ ಅಂತ ಹೇಳಿದ್ರು. ನಾನು ಐ ವೆಲ್ಕಮ್ ದಟ್. ಮೊದಲು ಯಾರು ಇರ್ತಾ ಇದ್ರು ಅದರಲ್ಲಿ? ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾಯಿದ್ರು. ಯಾಕೆ ತೆಗೆದ್ರು? ಇಲ್ಲ. ಯಾವುದರಲ್ಲಿ? ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡೋದ್ರಲ್ಲಿ. ವೈ ಹ್ಯಾವ್ ದೇ ರಿಮೂವ್ಡ್ ಇಟ್? ಲೆಟ್ ದೆಮ್ ಆನ್ಸರ್. ನಮ್ಮ ನ್ಯಾಯಾಲಯಗಳ ಮೇಲೆ ನಂಬಿಕೆ ಇದೆ, ಚೀಫ್ ಜಸ್ಟಿಸ್ ಮೇಲೆ ನಂಬಿಕೆ ಇದೆ. ಯಾವ ಕಾರಣಕ್ಕೆ ತೆಗೆದುಹಾಕಿದ್ರಿ? ವಾಟ್ ಈಸ್ ಯುವರ್ ಇಂಟೆನ್ಷನ್? ವಾಟ್ ಇಸ್ ಯರ್ ಇಂಟೆನ್ಷನ್ ಬಿಹೈಂಡ್ ಇಟ್? ಅಂದರೆ ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಕೂತ್ಕೊಂಡು ಯಾರು ತೀರ್ಮಾನ ಮಾಡ್ತಾರೆ ಅದಕ್ಕೆ ಜೈ ಅನ್ಕೊಂಡು ಹೋಗ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಪದ್ಧತಿ ಆಗಬೇಕಾ? ನವೀನ್ ಚಾವ್ಲಾ ಹೆಂಗಾದ್ರಿ? ಒಂದು ನಿಮಿಷ ಸರ್. ಈಗ ಇಂಡಿವಿಜುವಲ್ ನಾನು ಮಾತಾಡಲಿಲ್ಲ ಸರ್. ಇಂಡಿವಿಜುವಲ್ ಹೆಸರುಗಳು ಬೇಡ. ನಾನು ಕೇಳ್ತಾ ಇದ್ದಾಗ ಪದ್ಧತಿ ಇದ್ದದ್ದೇನು, ಕಾನೂನು ಇದ್ದಿದ್ದೇನು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಒಂದು ನಿಮಿಷ, ಯಾವ್ದು ಬೇಕು ಯಾವ್ದು ಬೇಡ ನಾವು ಡಿಸೈಡ್ ಮಾಡೋಣ ಇಲ್ಲಿ. ಇಲ್ಲ ನಾ ಮಾಡೋದಲ್ಲ ಸರ್. ನಾನು ಮಾತಾಡುವಾಗ ಈಗ ಮಾತಾಡ್ತಾರಲ್ಲ ನೀವು, ಅವ್ರು ಕಂಪ್ಲೇಂಟ್ ಕೊಡೋದಿಲ್ಲ. ಎಲೆಕ್ಷನ್ ಕಮಿಷನ್ ಮೇಲೆ ನೀವು ಮಾತಾಡೋದು ತಪ್ಪು ಅಂತ ಹೇಳ್ತೀರಲ್ಲ. ನಾನು ಕೇಳ್ತಾ ಎಲೆಕ್ಷನ್ ಕಮಿಷನಲ್ಲೇ ಸಮಸ್ಯೆ ಇರ್ತಕ್ಕಂಥ ಅಂತಂದ್ರೆ, ನಾನು ಪೊಲಿಟಿಕಲ್ ನಾಮಿನಿ ಮಾಡ್ದಂಗೆ, ನಾಗರಾಜನ MLC ಮಾಡ್ದಂಗೆ ಎಲೆಕ್ಷನ್ ಕಮಿಷನ್ ಮಾಡೋಕ್ಕಾಗುತ್ತಾ? ಮಾಡಬೇಕಾ, ಮಾಡಬಾರ್ದ ಅಂತ ಆಲೋಚನೆ ಮಾಡಬೇಕಾಗ್ತದೆ. ನವೀನ್ ಚಾವ್ಲಾ ಹೆಂಗಾದ್ರು ಅಂತ ಕೇಳಿದ್ರು ಅವರು. ನವೀನ್ ಚಾವ್ಲಾ ಅವ್ರು ಹೆಂಗಾಗ್ತಾರೆ, ಇನ್ನೊಬ್ರು ಹೆಂಗಾಗ್ತಾರೆ ಅಂತ ಪ್ರಶ್ನೆಗಿಂತ ಇವತ್ತು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್, ಒಂದು ನಿಮಿಷ ಇರಿ ಸರ್, ಲೆಟ್ ಮಿ ಟೆಲ್ ಸರ್, ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಯಾವ ಕಾರಣಕ್ಕೋಸ್ಕರ ಆ ಕಮಿಟಿಯಲ್ಲಿ ಇಲ್ಲ. ಮುಂದಕ್ಕೆ ಹೋಗೋಣ. ನವೀನ್ ಚಾವ್ಲಾ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ, ಆಯ್ಕೆ ಮಾಡಿದಾಗ ಯಾರ್ಯಾರಿದ್ರು ಅಂತ ನೋಡ್ರಿ ಸರ್. ಈಗ ನೀವೇನಾಗ್ತೀರಿ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಅವಾಗ ಇವ್ರು ಇರಲಿಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್, ಹೆಂಗೆ ಅಂತ ಕೇಳ್ತೀರಿ ನೀವು. ನಾನು ನಿಮ್ಮನ್ನ ಕೇಳ್ತಾ ಇದ್ದೆ, ಎಲ್ಲಾ ಸರ್ಕಾರಗಳು ತಮ್ಮ ನೋಡಿ ಪ್ರಶಾಂತ್ ಅವರೇ ನಿಮ್ಮ ಮಾತನ್ನ, ಪ್ರಶಾಂತ್ ನಾನು ನಿಮ್ಮ ಮಾತು, ನಾವು ಏನಂತ ಕಾರ್ಪೊರೇಷನ್ ಎಲೆಕ್ಷನಿಂದ ಇವತ್ತರೆಗೂ ಎಲೆಕ್ಷನ್ ನೋಡ್ಕೊಂಡಿದ್ದು ಅಕ್ರಮಗಳು ನಡೀತಾ ಇದ್ದೇವೆ ಅಂತ ಹೇಳಿದ್ರಲ್ಲ. ನಾನು ಕೂಡ ಹೇಳ್ತಾ ಇದ್ದೀನಿ, ಅಕ್ರಮಗಳು ನಡೀತಾ ಇರೋದು ನಿಜ. ಅದನ್ನ ನಿಲ್ಲಿಸಬೇಕಾಗಿರೋದು ಎಲ್ಲ ರಾಜಕೀಯ ಪಕ್ಷಗಳ ಕರ್ತವ್ಯ, ಎಲ್ಲ ನಾಗರಿಕರ ಕರ್ತವ್ಯ. ದೇ ಶುಡ್ ಬಿ ಟ್ರಾನ್ಸ್ಪರೆಂಟ್ ಎಲೆಕ್ಷನ್ಸ್ ಅಂತ ಇರಬೇಕು. ಎಲ್ಲರಿಗೂ ಕೂಡ ಒಂದು ವೋಟಿನ ಹಕ್ಕಿದೆ, ಆ ಹಕ್ಕು ಚಲಾಯಿಸಲಿಕ್ಕೆ ಅವ್ನಿಗೆ ಅಧಿಕಾರ ಇರಬೇಕು ಅಂತ ಎರಡು ಮಾತಿಲ್ಲ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಇಲ್ಲದೆ ಚುನಾವಣಾ ಆಯುಕ್ತರ ನೇತೃತ್ವದಲ್ಲಿ ನಡೀತಾ ಇರುವ ಚುನಾವಣಾ ಆಯೋಗದ ಮುಂದೆ ನಾವು ನಿಗದಿತ ನಮೂನೆಯಲ್ಲಿ ಇದನ್ನು ಸಲ್ಲಿಸೋದಿಲ್ಲ. ಇಸ್ ದಿಸ್ ಯುವರ್ ಪಾಯಿಂಟ್? ದಯವಿಟ್ಟು ನನ್ನ ಕಾಮೆಂಟ್ರಿನ ಆಮೇಲೆ ಹೇಳ್ಕೊಳ್ಳಿ. ನಾನು ಮುಗಿಸೋರ್ಗೆ ಹೇಳಿ, ಎಲೆಕ್ಷನ್ ಕಮಿಷನ್ ಬಗ್ಗೆ ನೀವು ಒಂದು ಕಾನ್ಸ್ಟಿಟ್ಯೂಷನ್ ಎಂಪವರ್ಡ್ ಕಮಿಟಿನ ಹತ್ರ ಮಾತಾಡೋದು ಸರಿಯಿಲ್ಲ ನೀವು ಅಂತಕ್ಕಂತ ಹೇಳಿದಾಗ, ಅದಕ್ಕೆ ನಾನು ಹೇಳಿದೆ ಹೇಗೆ ಡೈಲ್ಯೂಟ್ ಮಾಡಿದ್ದಾರೆ ಅಂತಕ್ಕಂತ ಹೇಳಿದೆ. ವಿಚಾರ ಬರೋಣ. ಮಾತಾಡೋದು ಸರಿ ಇಲ್ಲ ಅನ್ನೋ ಮಾತನ್ನು ಇಬ್ರು ಹೇಳಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಂವಿಧಾನಿಕ ಸಂಸ್ಥೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವ ಅಭಿಪ್ರಾಯ ಕಳವಳಕಾರಿಯಾದಂಥದ್ದು. ದಿಸ್ ಇಸ್ ಅವರ್ ಪಾಯಿಂಟ್. ಒಂದು ನಿಮಿಷ. ಹಂಗಂತ ಬೇಸ್ಲೆಸ್ ಆದ ಅಲಿಗೇಷನ್ ಮಾಡಿ ಅವುಗಳ ಮೇಲೆ ಅಲ್ಲಿಗೆ ಬರ್ತೀನಿ ನಾನು. ಮೊದಲು ಎಲ್ಲಿ ಡೈಲ್ಯೂಟ್ ಮಾಡಿದ್ರೆ ಅಂತ ವಿಚಾರಗಳನ್ನ ಹೇಳಿದೆ. ತದನಂತರ ಬರ್ತಕ್ಕಂಥ ಈಗ 543 ಕಾನ್ಸ್ಟಿಟ್ಯೂನ್ಸಿಗಳು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗಳಿದೆ. ಇಲ್ಲಿ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿದೆ. ನಾವೆಲ್ಲವೂ ಕೂಡ ಗಾಳಿಯಲ್ಲಿ ಗುಂಡಸ ಅಲ್ಲಿ ಆಗಿದೆ, ಈ ಕ್ಷೇತ್ರದಲ್ಲಿ ಇಲ್ಲಿ 28 ಸೀಟಲ್ಲಿ ಆಗಿದೆ, ಹಂಗೆಲ್ಲ ಹೇಳಿಲ್ಲ ನಾವು. ಒಂದು ರಿಸರ್ಚ್ನ ಮಾಡಿ, ಒಂದು 6 ತಿಂಗಳ ಕಾಲ ಒಂದು ರಿಸರ್ಚ್ ಮಾಡಿ, ಒಂದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಒಂದು ಯಾವ ರೀತಿ ಸರ್ವೆ ಮಾಡ್ತಾರೋ, ಸ್ಯಾಂಪಲ್ ಸರ್ವೆ ಮಾಡ್ತಾರೆ. ವಿ ಹ್ಯಾವ್ ಟೇಕನ್ ದಟ್ ಇಸ್ ಅ ವೆರಿ ಸೀರಿಯಸ್ ಜಾಬ್. ನಾವು ಅದಕ್ಕಂತೇಳಿ ಜನಗಳನ್ನ ರಿಕ್ರೂಟ್ ಮಾಡಿಕೊಂಡು, ಪ್ರೊಫೆಷನಲ್ಸ್ನ ಇಟ್ಟು, ನಮ್ಮ ಪಾರ್ಟಿ ವರ್ಕರ್ಸ್ನ ಇಟ್ಟು, ಬೂತ್ ವರ್ಕರ್ಸ್ನ ಇಟ್ಟು ಮನೆಗೆ ಹೋಗಿದ್ದೇವೆ. ಮಹಾದೇವಪುರದಲ್ಲಿ ಹೋಗಿದ್ದೇವೆ. ಉದಾಹರಣೆ ನಾನು ಕೇಳ್ತೀನಿ, ನೀವು ಕೇಳ್ತಿರಲ್ಲ ಪ್ರೂಫ್ ಇದ್ರೆ ಕೊಡಿ ಅಂತ. 10/15 ಇರ್ತಕ್ಕಂಥ ಮನೆಯಲ್ಲಿ 80 ವೋಟುಗಳಿದೆ ಅಂತೇಳಿ ನಾವು ಕೊಟ್ಟಿದ್ದೀವಿ. ನಾವೀಗ ಆಲ್ ಇಂಡಿಯಾ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಖಂಡಿತವಾಗ್ಲೂ ಕೂಡ ಸೋಮವಾರದ ಮೇಲೆ ನಾವು ಹೋಗಿ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀವಿ, ದಾಖಲೆಗಳು ಕೊಡ್ತೀವಿ, ಖಂಡಿತವಾಗ್ಲೂ ಮಾಡ್ತೀವಿ. ವಿಲ್ ಟೇಕ್ ಇಟ್ ಎ ಲಾಜಿಕಲ್ ಆ್ಯಂಡ್ ನೋ ಡೌಟ್ ಅಬೌಟ್ ಇಟ್. ನಾನು ನಿಮ್ಮ ಈ ಸಿಂಪಲ್ ಆಗಿ ಕೇಳ್ತೀನಿ, ಒಂದು 150 ಅಡಿ ಇರ್ತಕ್ಕಂಥ ಮನೆಯಲ್ಲಿ 80 ಜನರು ಓಟಿದೆ.
ಹೇಳ್ತೀನಿ ಒಂದು ನಿಮಿಷ. ನಿಮ್ಗೆ ಬಡಾವಣೆದು ಆ ಬೂತದು ನಂಬರ್ ಎಲ್ಲ ನಿಮ್ಗೆ ಕೊಡ್ತೀನಿ. ನಾವು ಕೊಟ್ಟಿದ್ದಲ್ರಿ, ನಮ್ಮ ರಿಪೋರ್ಟರ್ ಮನೆಗೂ ಹೋಗಿ ಬಂದಿದ್ದಾರೆ. ಕೇಳಿ, ಅದ್ರ ಪಕ್ಕದಲ್ಲಿ ನಮ್ಮ ರಿಪೋರ್ಟರ್ ಮನೆಗೂ ಹೋಗಿ ಬಂದಿದ್ದಾರೆ. ಇನ್ನೊಂದು ಕಡೆ ಹೋಗ್ತೀವಿ, ಅಲ್ಲಿ ಹೋದಾಗ ಅದೇ ತರ 40 ಓಟುಗಳು ಸೇರ್ತವೆ. ಇನ್ನೊಂದು ಕಡೆ ಹೇಳ್ತದೆ ಸಾವಿರಾರು ಓಟುಗಳು ಬಲ್ಕ್ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಇನ್ನೊಂದು ಕಡೆ ಏನಾಗ್ತದೆ, ನಾಗರಾಜ್ ಓಟು ಇಲ್ಲೂ ಇರ್ತದೆ, ಆಂಧ್ರ ಪ್ರದೇಶದಲ್ಲೂ ಇರ್ತದೆ, ಇಲ್ಲೂ ಇರ್ತದೆ, ಡೆಲ್ಲಿಯಲ್ಲೂ ಇರ್ತದೆ ಅಂತಂದ್ರೆ ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಇಸ್ ಡೂಯಿಂಗ್ ಇನ್ ದಿಸ್? ಅದಕ್ಕೆ ಆಧಾರ್ ಲಿಂಕ್ ಮಾಡಿ ಅಂತ ಹೇಳ್ತಾ ಇರೋದು. ಮಾಡಬೇಕು ಅಂತಕ್ಕ ನಾವು ಈಗ ಹೇಳ್ತಾ ಇದೀವಿ. ಅದಕ್ಕೆ ಮೊದಲು ನಾವು ಇನ್ನೊಂದು ಕೇಳಿದೀವಿ. ನಾವು ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಆದಾಗ, ಬೇರೆ ಕಡೆ ಸಮಸ್ಯೆ ಆದಾಗ, ಬೆಂಗಳೂರಲ್ಲಿ ಸಮಸ್ಯೆ ಆದಾಗಲೂ ಕೂಡ ನಾವೇನು ಕೇಳಿದ್ವಿ, ನೀವು ಡಿಜಿಟಲ್ ಫಾರ್ಮೆಟ್ನ ಕೊಡಿ ನಮಗೆ ಅಂತ ಕೇಳಿದ್ವಿ. ಯಾಕೆ ಕೊಡಲಿಲ್ಲ? ರಿಟರ್ನ್ ಕೊಟ್ಟಿಲ್ವಾ ನಾವು ನಮ್ಮ ಪಾರ್ಟಿಯಿಂದ? ಕೇಳಿಲ್ವಾ? ನಿಮ್ಗೆ ಬೇಕು ಎಷ್ಟು ಫೀಸ್ ಚಾರ್ಜ್ ಮಾಡ್ತಾರೆ, ಚಾರ್ಜ್ ಮಾಡಿ ಕೊಡ್ತೀನಿ ನಿಮಗೆ. ನೀವು ಯಾವ ವೋಟಿಂಗಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರಲ್ಲ, ಕೊಡಿ ಅಂತ ಕೇಳಿದ್ವಲ್ಲ, ಯಾಕೆ ಕೊಡೋಲ್ಲ ನೀವು? ವೈ ಹ್ಯಾವ್ ನಾಟ್ ಗಿವನ್ ಮೀ? What is wrong in giving you? If you're transparent, why don't you give it to people? ನಾಗರಾಜ್, ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಈಗ ಹೇಳ್ತಾ ಇರೋದು ಇಲ್ಲಿ ಒಂದ್ ನಿಮಿಷ. ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ 1960 ರೂಲ್ ನಂಬರ್ 20/3/B ಅಡಿಯಲ್ಲಿ that speaks about the voter list. ಡಿಕ್ಲರೇಷನ್ ಕೊಟ್ಟು ನಮ್ಮ ದೂರು ತಪ್ಪಾಗಿದ್ರೆ ನಮ್ಮ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಬರೆದು ಕೊಟ್ರೆ ನಾವು ಕೊಡ್ತೀವಿ. ಒಂದು ನಿಮಿಷ ಸರ್, ದೇರ್ ಆರ್ 2 ways ಆಫ್ ಡೂಯಿಂಗ್ ದಿಸ್ ಥಿಂಗ್. ಒಂದು ಡಿಕ್ಲರೇಷನ್ ಕೊಡಬೇಕು, ಇಲ್ಲ ಅಫಿಡೇವಿಟ್ ಕೊಡಬೇಕು ಅನ್ನೋಕ್ಕೆ ವಿಚಾರಗಳು ಹೇಳ್ತೀನಿ. ಮೂಲತಃವಾಗಿ ಯಾರೇ ವ್ಯಕ್ತಿ ಕಂಪ್ಲೇಂಟ್ ಕೊಡಲಿ ಬಿಡಲಿ, ಒಂದು ಪಬ್ಲಿಕ್ ಡೊಮೇನಲ್ಲಿ ಚರ್ಚೆ ಆಗ್ತಾ ಇರಬೇಕಾದ್ರೆ ಒಂದು ಅಟಾನಮಸ್ ಬಾಡಿ ಆಗಿರ್ತಕ್ಕಂಥ, ಒಂದು ನಿಮಿಷ ಸರ್, ಐ ಅಂಡರ್ಸ್ಟ್ಯಾಂಡ್ ಯರ್ ಲಾ ಕರೆಕ್ಟ್ಲಿ, ಆದರೆ ಒಂದು ಪಬ್ಲಿಕ್ ಡೊಮೇನಲ್ಲಿ ದೊಡ್ಡ ಅದು ವಿರೋಧ ಪಕ್ಷ ನಾಯಕರುಗಳಿಂದ ಮಾತಾಡ್ತಾರೆ, ಕೇವಲ ಒಂದು ಪಾರ್ಟಿಯ ನಾಯಕರುಗಳು ಮಾತಾಡ್ತಾರಲ್ಲ, ದೇಶದಲ್ಲಿರ್ತಕ್ಕಂಥ ಬಹುತೇಕ ಅಪೋಸಿಷನ್ ಲೀಡರ್ಗಳು ಒಟ್ಟಾಗಿ ಕೂಡ್ಕೊಂಡು ಒಂದು ಕೂಗನ್ನು ಹೇಳಿದಾಗ ಸೋಮೋಟ ತಗೋಬೇಕಾಗಿ ಇದನ್ನೇ ಕೇಳ್ತಾ ಇರೋದ್ರಿ ನಾನು. ನಮ್ಮವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ನೀವು ದಾಖಲೆ ಕೊಡಿ, ಭಾಷಣ ಮಾಡಿದ್ದಾರೆ. ಅಲ್ಲಿಗೆ ಹೇಳ್ತಾ ಇಲ್ಲ ಸರ್, ಇದು ಅಜಿತ್ ಪ್ರಶಾಂತ್ ನಾಗರಾಜ್ ಅಲ್ಲ. ದೇಶದಲ್ಲಿರ್ತಕ್ಕ ನೋಡಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂತ ಎರಡು ಏನು ವಿಂಗಗಳಿರ್ತವೋ, ಆ ಎರಡರಲ್ಲಿ ಯಾರೇ ಏನು ಹೇಳಿದ್ರು ಕೂಡ ಅದನ್ನ ಸೀರಿಯಸ್ ಆಗಿ ತಗೋಬೇಕನ್ನೋ ಕಾರ್ಯಾಂಗದ ಕೆಲಸ ಆಗ್ತದೆ. ಈಗ ಅಪೋಸಿಷನ್ ಇರ್ತಕ್ಕಂಥ ಒಂದು 20 ಜನ ಕೂತ್ಕೊಂಡು ಒಟ್ಟಿಗೆ ಮಾತಾಡಿ ಹೇಳಿದಾಗ ಅದನ್ನ ನೀವು ಯಾಕೆ ಕಂಪ್ಲೇಂಟ್ ಕಾಯ್ತಾ ಇದ್ದೀರಿ? ನೀವು ನಿಜವಾಗ್ಲೂ ಟ್ರಾನ್ಸ್ಪರೆಂಟ್ ಇದೆ. ವೈ ಡೋಂಟ್ ಯು ಟೇಕ್ ಎ ಸುವರ್ಣ ಕೇಸ್? ನಾಗರಾಜ್, ಅದು ಬಹಳ ಗಂಭೀರವಾದ ವಿಷಯ ಇದೆ. ಸಿಲ್ಲಿ ಆರ್ಗ್ಯುಮೆಂಟ್ ಗಳನ್ನ ಮಾಡಬೇಡಿ. ಒಂದು ನಿಮಿಷ, ಯು ಡೋಂಟ್ ಹ್ಯಾವ್ ಎ ಸಿಲ್ಲಿ ಆರ್ಗ್ಯುಮೆಂಟ್ ಅಂತ ಐ ಆಮ್ ಟೆಲ್ಲಿಂಗ್ ಯು ವೆರಿ ಕ್ಲಿಯರ್ಲಿ. ಎಲೆಕ್ಷನ್ ಕಮಿಷನ್ ಏನು ಮೇಲಿಂದ ಬಂದವರಲ್ಲ, ಅವ್ರನ್ನ ನಾನು ಕೇಳ್ತಾ ಇದ್ದೆ, ಅವರು ಟ್ರಾನ್ಸ್ಪರೆಂಟ್ ಆಗಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ನಾನು ಕೇಳ್ತೀನಿ, ಒಂದು ಮನೆಯಲ್ಲಿ 80 ಓಟ್ ಹೆಂಗ್ರಿ ಬರ್ತದೆ? ವರ್ಕಿಂಗ್ ನೀವು ಹೇಳ್ತೀರಾ ಯಾರೋ ಅಲ್ಲಿ ಕೆಲಸ ಮಾಡಿದ್ರೆ ರಿಟರ್ನಿಂಗ್ ಆಫೀಸ್ ಏನು ಮಾಡ್ತಾರೆ? ನಾನು ಕೇಳಿದೆ ಎಲೆಕ್ಷನ್ ಕಮಿಷನ್ ವಿಚಾರ. ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಕೂಡ ಅವನ ಹತ್ರ ದಾಖಲೆಗಳನ್ನ ಕೇಳಿದಾಗ ಒಂದು ಅರ್ಜಿ ಬರೆದು ಕೊಡಿ ಅಂತಾನ್ರಿ ಅವನು. ನಾವಿಲ್ಲ ಅಂತ ಹೇಳಿಲ್ಲ, ಒಂದು ಅರ್ಜಿ ಬರೆದು ಕೊಡಿ ಅಂತಾನೆ. ಇವತ್ತು DK ಶಿವಕುಮಾರ್ ಒಂದು ಲೆಟರ್ ಕೊಡ್ತಾರೆ, ಅದು ಅರ್ಜಿ ಅಲ್ವಾ? ಅದಂಗೆ DK ಶಿವಕುಮಾರ್ ಅವರಿಗೆ ಪತ್ರ ಬರೆದಿಲ್ವಾ ಎಲೆಕ್ಷನ್ ಕಮಿಷನ್? ಬರೀಲಿ, ಈ ಮಾದರಿಯಲ್ಲಿ ಕೊಡಿ ನಮಗೆ ಅಂತ. ನೋಡ್ರಿ, ಏನ್ ಸಮಸ್ಯೆ? ಕೊಡಕ್ಕೆ ನೆಪಗಳನ್ನ ಕಂಡುಹಿಡಿಯಬಾರದು. ಒಂದು ದೇಶ ಪ್ರಜಾತಂತ್ರ ವ್ಯವಸ್ಥೆ ಇಡೀ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ದೊಡ್ಡ ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಈ ಕೊಂಟು ನೆಪಗಳು ಹೇಳ್ತೇನ್ರಿ. ಮತದಾರನ ಹಕ್ಕನ್ನ ಕಿತ್ಕೊಂಡಿದೆ ಅಂತಂದ್ರೆ ನಾಗರಾಜ್, ಅದು ಪ್ರಶ್ನೆ ಇರೋದೇ ಅಲ್ಲಿ. ದೇಶವನ್ನ ನಡೆಸ್ತಕ್ಕಂಥ ಈಗ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆಗಳನ್ನ ನಡೆಸುತ್ತೆ. ಆಕ್ಚುಲಿ ಇನ್ ಟರ್ಮ್ಸ್ ಆಫ್ ಪ್ರಾಕ್ಟಿಕ್ಯಾಲಿಟಿ, ನೀವು ಒಂದು ಬೂತ್ನಲ್ಲಿ ಯಾರೋ ಒಂದು ವೋಟರ್ಸ್ಗಳನ್ನು ಸೇರಿಸ್ತಾನೆ ಅಂತ ಅನ್ಕೋಣ. ಆ ಆರೋಪ ನೀವು ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥ ಮುಖ್ಯ ಚುನಾವಣಾ ಆಯುಕ್ತರ ಮೇಲೆ ಹಾಕ್ತೀರಾ? ವಿ ಆರ್ ನಾಟ್ ಟೆಲ್ಲಿಂಗ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಚುನಾವಣಾ ಆಯುಕ್ತರಲ್ಲ. ಹಾಕ್ತೀರಿ ನೀವು? ಕೇಳಿ, ಆ ಡಿಪಾರ್ಟ್ಮೆಂಟ್ ಮೇಲೆ ನನ್ನ ಪ್ರಶ್ನೆ ಉತ್ತರ ಕೊಡಿ. ಲೋಕಸಭಾ ಚುನಾವಣೆ ಇದ್ರು, ಈಚ್ ಇಂಡಿವಿಜುವಲ್ ಅಲ್ಲ, ಆಯೋಗದ ಮೇಲೆ ಕಂಪ್ಲೇಂಟ್ ಅಂತಂದ್ರೆ ಯಾರು? ಮಹದೇವಪುರದಲ್ಲಿ ಬಂದು ಈ ಅಕ್ರಮ ಇದೇನ್ ಹೇಳಿದಾರಲ್ಲ ರಾಹುಲ್ ಗಾಂಧಿ, ಪ್ರೈಮಾ ಫೆಸಾಯಿ ಒಪ್ಕೊಂಡ್ಬಿಡ್ತೀರಿ ಫಸ್ಟ್. ಅಲ್ಲ, ಒಪ್ಕೊಳ್ಳಬಹುದಾದಂಥದ್ದು ಅವ್ರು ಕೊಟ್ಟಿರೋ ದಾಖಲೆಗಳನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಕಾರಣ ಯಾರು? ನೀವು ವ್ಯವಸ್ಥೆನ ಅಥವಾ ನೀವು ಕೇಂದ್ರ ಚುನಾವಣಾ ಆಯೋಗನ? ಇಲ್ಲ, ಅಲ್ಲಿ ಕುತ್ಕೊಂಡು ನಾವು ಡಿಸ್ಕ್ರೆಡಿಟ್ ಅಲ್ರಿ. ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಚುನಾವಣೆ ಇರ್ತದೆ. ನಾನು ಹಂಗೆ ನಿಮ್ಗೆ ಹೇಳ್ತೀನಿ, ರಾಜ್ಯ ಚುನಾವಣಾ ಆಯೋಗವೇ ಆ ಚುನಾವಣೆಯನ್ನು ನಡೆಸುತ್ತೆ. ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರ ಮೇಲೆ ನೀವು ಒಂದು ವಾರ್ಡ್ನಲ್ಲಿ ಯಾರೋ ಒಂದು 100 ವೋಟ್ ಜಾಸ್ತಿ ಹಾಕ್ಸ್ಬಿಟ್ರು ಅಂತ ಮುಖ್ಯ ಚುನಾವಣಾ ಆಯುಕ್ತರನ್ನ ಡಿಸ್ಕ್ರೆಡಿಟ್ ಮಾಡಿದ್ರೆ ಮಾಡಿ. ಅಲ್ಲಿನ ಕಮಿಷನರ್ ಯಾರು ಇರ್ತಾರಲ್ಲ, ರಿಟರ್ನಿಂಗ್ ಆಫೀಸರ್, ಅವರನ್ನ ನೀವು ಡಿಸ್ಕ್ರೆಡಿಟ್ ಕೊನೆಗೆ ಅಲ್ಲಿ ಯಾರು ಕುತ್ಕೊಳ್ತಾ ಅವ್ನ ಕುತ್ತಿಗೆಗೆ ಬರ್ತದೆ. ನಾನು ಇಲ್ಲ ಅಂತ ಹೇಳಿಲ್ಲ, ಆದ್ರೆ ನಾನು ಹೇಳ್ತೀನಿ ಕೇಳಿ, ಇವತ್ತು ಹೇಳ್ತೀನಿ ಕೇಳಿ, ಈ ದೊಡ್ಡ ಸಮಸ್ಯೆ ಕೇವಲ ಒಂದು ಕ್ಷೇತ್ರದಲ್ಲಿ ಆಗಿದ್ದಿದ್ರೆ, ಕೇವಲ ಒಂದು ಭಾಗದಲ್ಲಿ ಆಗಿದ್ದಿದ್ರೆ ನೀವು ಹೇಳ್ದಂಗೆ ಬೂತ್ ರಿಟರ್ನಿಂಗ್ ಆಫೀಸರ್ ಕೇಳ್ತೀವಿ. ಆದ್ರೆ ಕೇಳ್ಕೊಳ್ಳಿ ಸರ್, ನಮ್ಮ ಅಪೇರೆನ್ಸ್ ಏನ್ ಗೊತ್ತಾ ಇರೋದು? ಮುನಿರತ್ನ ಮೇಲೆ ಬಿಜೆಪಿ ಆರೋಪ ಮಾಡಿದಾಗ ಬಿಜೆಪಿ ಅವರು ಮುನಿರತ್ನ ಮೇಲೆ ಆರೋಪ ಮಾಡಿದ್ರು, ಕಾಂಗ್ರೆಸ್ ಸಮರ್ಥಿಸಿಕೊಂಡ್ರು.
ಒಂದು ವರ್ಷದಲ್ಲಿ ಮುನಿರತ್ನರನ್ನು ಬಿಜೆಪಿಗೆ ತಂದ್ರು, ಕಾಂಗ್ರೆಸ್ನವರು ಆರೋಪ ಮಾಡಿದ್ರು, ಬಿಜೆಪಿ ಅವರು ಸಮರ್ಥಿಸಿಕೊಂಡ್ರು. ನಿಮ್ ರಾಜಕೀಯ ಪಕ್ಷಗಳ ಸಮಸ್ಯೆಗಳೇನು ಅಂತಂದ್ರೆ ಅಷ್ಟೇ. ಕಾನ್ಸ್ಟಿಟ್ಯೂಷನಲ್ ಬಾಡಿಗಳನ್ನ ನೀವು ಯಾವಾಗ ವಿರೋಧ ಪಕ್ಷದಲ್ಲಿದ್ದೀರಿ, ಬಿಜೆಪಿಯವರು ಇದನ್ನ ಮಾಡಿದ್ದಾರೆ, ನಂಗೆ ನೆನಪಿದೆ. ನೀವು ಡಿಸ್ಕ್ರೆಡಿಟ್ ಮಾಡ್ತೀರಿ. ನಿಮ್ ಕೈಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅಕ್ರಮಗಳನ್ನ ಎಸಗ್ತಾರಲ್ಲ, ಕ್ರಮ ತೆಗೆದುಕೊಳ್ಳಿ ಅವ್ರ ಮೇಲೆ. ಪ್ರಶಾಂತ್ ಸರ್, ನೀವು ಹೇಳ್ತಕ್ಕಂಥ ಸಲಹೆಯು ಸರಿ ಇದೆ. ನಾನು ಹೇಳ್ತಾ ಇರ್ತಕ್ಕಂಥ ಅಂದ್ರೆ ಕೇವಲ ಇದು ಮಹಾದೇವಪುರಕ್ಕೋ ಬೆಂಗಳೂರು ಕೇಂದ್ರದ ಪಾರ್ಲಿಮೆಂಟರಿ ಸೀಟಿಗೆ ಮಾತ್ರ ಅಲ್ಲ. ಇದು ಒನ್ ಆಫ್ ದ ಎಕ್ಸಾಂಪಲ್ಸ್ ಅಂತ ಹೇಳ್ತಾ ಇದೀವಿ. ದೇಶದಲ್ಲಿ ಬಹುತೇಕ ಕಡೆ ಬಹುತೇಕ ರಾಜ್ಯಗಳಲ್ಲಿ ಪಾರ್ಟ್ ಆಫ್ ದ ಸಿಸ್ಟಮ್, ಅದನ್ನು ಒಪ್ಕೊಳ್ಳಿ ಹಾಗಾದ್ರೆ. ಸರ್, ವಿ ಆರ್ ದ ಸಿಸ್ಟಮ್, ದಟ್ಸ್ ವೈ ವಿ ಆರ್ ಕ್ವೆಶ್ಚನಿಂಗ್ ದ ಸಿಸ್ಟಮ್ ಟು ಬಿ ಆಲ್ ರೈಟ್ ಟುಡೇ. ಯು ಆರ್ ಟೆಲ್ಲಿಂಗ್ ಸಿಸ್ಟಮ್ ನ ಹೊರಗಡೆ ಇದೀವಿ ಅಂತ ನೀವು ಹೇಳ್ತಿದ್ದೀರಿ. ಇಲ್ಲ, ಬರೀ ಕೇಂದ್ರ ಚುನಾವಣಾ ಆಯೋಗ ಅಂದ್ರೆ ಏನ್ರಿ? ಐಸೋಲೇಟ್ ಮಾಡಿ ಮಾತಾಡಕ್ ಬರಲ್ಲ. ಹೇಳ್ತೀನಿ ಕೇಳಿ, ಆಡಳಿತ ಪಕ್ಷದ ಕಾರ್ಯವೈಖರಿ ಯಾವ ರೀತಿ ಇದೆ, ಯಾವ ರೀತಿ ಕಾನ್ಸ್ಟಿಟ್ಯೂಷನಲ್ ಆರ್ಗನೈಸೇಷನ್ ಮಿಸ್ಯೂಸ್ ಮಾಡ್ತಾ ಇರೋ ಅಂತಕ್ಕಂಥದ್ದು ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಕ್ಕಂಥದ್ದು, ವಿಚ್ ಇಸ್ ಕಂಪ್ಲೀಟ್ಲಿ ಡೆರೋಗೇಟರಿ ಇನ್ ನೇಚರ್. ನಾಗರಾಜ್ ಯಾದವ್ ಕೇಸ್ ಆಫ್ ಧುಲೆ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಇನ್ ಮಹಾರಾಷ್ಟ್ರ. ಧುಲೆಯಲ್ಲಿ ಏನ್ ನಡೀತು? ನಾನು ಹೇಳ ವಿತ್ ನಂಬರ್ಸ್ ಪ್ರಶಾಂತ್, ವಿತ್ ಪರ್ಮಿಷನ್. ಅಲ್ಲ, ಧುಲೆ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 4 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ಕೊಂಡ್ಬಿಡ್ತು ವಿಧಾನಸಭಾ. ಮಾಲೆಗಾಂವ್ ಬಂತು 5. ಮಾಲೆಗಾಂವ್ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಂಡವಾಗಿ ಗೆಲುವನ್ನು ಸಾಧಿಸಿತು. ಇಟ್ಸ್ ಪಾಸಿಬಲ್ ಇನ್ ಇಂಡಿಯನ್ ಎಲೆಕ್ಷನ್ಸ್. ಅಕ್ರಮ ನಡೆದಿಲ್ಲ ಅನ್ನೋದನ್ನ ನಾನು ಯಾವತ್ತೂ ಹೇಳಲ್ಲ. ಅಕ್ರಮಗಳು ನಡೀತಾವೆ, ವ್ಯವಸ್ಥೆ ಹೇಗೆ ನಡೆಯುತ್ತೆ ಅಂತ ನಾವು ಸಣ್ಣ ಸಣ್ಣ ನಾವೇನು ಬೆಂಗಳೂರಲ್ಲಿ ಕುತ್ಕೊಂಡು ಮಾತಾಡಲ್ಲ ರೀ, ಸಣ್ಣ ಸಣ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.